ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆಯೇ ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ಕೂಡ. ಇವತ್ತು ಗಣೇಶ ಚತುರ್ಥಿ ದಿನ ಇದ್ದದರಿಂದ ಸ್ವಲ್ಪ ಮನೆಯಲ್ಲಿ ಕೆಲಸ ಜಾಸ್ತಿ ಇರುತ್ತೆ. ಹಾಗಾಗಿ ಮಾಮಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಸ್ವಲ್ಪ ಪೂಜೆಯಲ್ಲಿ ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದೆ. ಹಾಗೆಯೇ ನಮ್ಮಲ್ಲಿ ಗಣಪತಿಯನ್ನು ಕೂರಿಸೋದಿಲ್ಲ. ನಮ್ಮಲ್ಲಿ ಗಣಪತಿಗೆ ವಿಶೇಷವಾದ ತಿಂಡಿಗಳನ್ನೆಲ್ಲ ಮಾಡಿ ಮತ್ತು ಫಲವಸ್ತುಗಳನ್ನೆಲ್ಲ ಇಟ್ಟು ನಾವು ಪೂಜೆ ಮಾಡೋದು. ನಾವು ಹೇಗೆಲ್ಲ ಪೂಜೆ ಮಾಡಿದ್ವಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಅತ್ತೆ ಮಾವ ಇಬ್ಬರು ಸೇರಿ ಕಬ್ಬನ್ನು ಕಟ್ತಾ ಇದ್ದಾರೆ ಅಲಂಕಾರಕ್ಕೆ. ಮತ್ತು ನನ್ನ ಅತ್ತೆ ಹೂವಿನ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಎಂಟೈರ್ ದೇವರಿಗೂ ಮತ್ತು ಕಲ್ಲುಟ್ಟಿ ಹಬ್ಬಕ್ಕೆ ಹೂವಿನ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ನಮ್ಮ ಮನೆಯ ಭಟ್ರು ಬೆಲ್ಲ ಪೆರೆಸ್ತಿದ್ದಾರೆ, ತಾಯಿ ಪೆರೆಸ್ತಿದ್ದಾರೆ. ಇವರು ನಮ್ಮ ಮಾವಿ. ಇದು ನಮ್ಮ ದೇವರ ಕೋಣೆ ನೋಡಿ, ಎಷ್ಟು ಚಂದ ನನ್ನ ಮಾಮಿ ಅಲಂಕಾರ ಮಾಡಿದ್ದಾರೆ ಅಂತ. ಚೆನ್ನಾಗಾಗಿದೆ ಅಲ್ಲ. ಮತ್ತು ಇದು ನಮ್ಮ ಗಣಪನಿಗೆ ಫಲವಸ್ತುಗಳು ಮತ್ತು ತಿಂಡಿಗಳನ್ನೆಲ್ಲ ಮಾಡಿ ಅವರಿಗೆ ಬಲಸಿದ್ದಾರೆ ನೋಡಿ. ನಾಡಿನ ಎಲ್ಲ ಜನತೆಗೆ, ಎಲ್ಲ ಪ್ರಪಂಚದ ಎಲ್ಲ ಭೂಲೋಕದಲ್ಲಿ ಎಲ್ಲರಿಗೂ ಗಣೇಶ ದೇವರು ಆರೋಗ್ಯ ಭಾಗ್ಯವನ್ನುಂಟು ಮಾಡಲಿ, ಸದ್ಗತಿಯನ್ನುಂಟು ಮಾಡಲಿ ಅಂತ ನಮ್ಮ ಮನೆಯವರೆಲ್ಲರೂ ಸೇರಿ ನಾವು ಗಣೇಶ ಹಬ್ಬವನ್ನು ಯಾವಾಗಲೂ ಆಚರಿಸ್ತೇವೆ. ಪ್ರತಿ ವರ್ಷವೂ ಎಲ್ಲ ಕುಟುಂಬಸ್ಥರು ಸೇರಿಕೊಂಡು ಮನೆಯವರೆಲ್ಲ ಒಂದೇ ತಾಯಿಯ ಮಕ್ಕಳಾಗಿ ಭಜನೆ ಹಾಗೂ ಬಾಕಿಯೆಲ್ಲ ಕಾರ್ಯಕ್ರಮ ಮಾಡಿ ನಾವು ಒಳ್ಳೆಯ ರೀತಿಯಲ್ಲಿ ಇಷ್ಟು ದಿನದಿಂದಲೂ ಇಷ್ಟು ವರ್ಷದಿಂದಲೂ ನಾವು ನಡೆಸ್ತಾ ಬಂದಿದ್ದೇವೆ. ನಮ್ಮ ಎಲ್ಲ ಸಂಸಾರದವರಿಗೂ ಎಲ್ಲ ಲೋಕಕ್ಕೂ ಸದ್ಮಂಗನ್ನು ಉಂಟು ಮಾಡಲು ಅಂತ ಹೇಳುತ್ತಾ ಗಣೇಶನನ್ನು ಎಲ್ಲರೂ ನಂಬಿ ಅವರವರ ಇಷ್ಟಾರ್ಥಗಳು ನೆರವೇರಲಿ ಅಂತ ಹೇಳಿ ಈ ಮೂಲಕ ಪ್ರಾರ್ಥಿಸ್ತೇನೆ ಎಲ್ಲರಿಗೂ. ನಮಸ್ಕಾರ, ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಸ್ವಾತಿ ರಂಜಿತ್ ಶೆಟ್ಟಿ ಅವರ ಈ ಒಂದು ಹೊಸ ಚಾನಲ್ಗೆ ಸ್ವಾಗತ. ಇದಕ್ಕೆ ಈ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೇನೆ ಎಲ್ರಿಗೂ ಕೂಡ ಗಣೇಶ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನಷ್ಟು ಒಳ್ಳೆ ರೀತಿಯ ಕಂಟೆಂಟ್ಗಳು ಈ ಚಾನಲ್ ನಲ್ಲಿ ಅಪ್ಲೋಡ್ ಆಗ್ಲಿಕ್ಕಿದೆ. ನಿಮ್ಮೆಲ್ಲರ ಸಹಕಾರ ಬೇಕು. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡ್ಲಿ, ಶೇರ್ ಮಾಡ್ಲಿ, ಸಬ್ಸ್ಕ್ರೈಬ್ ಮಾಡ್ಲಿ, ಖುಷಿ ಇಟ್ಟು ಪ್ಲೇ.